ಬೆಂಗಳೂರಿನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ವತಿಯಿಂದ ಪ್ರೊಫೆಸರ್ ಎ. ರಾಧಾಕೃಷ್ಣ ಅವರು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸಿದ 3 ಪುಸ್ತಕಗಳ ಲೋಕಾರ್ಪಣೆ ಕುರಿತಾದ ಪತ್ರಿಕಾಗೋಷ್ಠಿ ನಡೆಯಿತು. ಇದರಲ್ಲಿ ಪ್ರೊಫೆಸರ್ ಎ. ರಾಧಾಕೃಷ್ಣ, ಟ್ರಸ್ಟಿನ ಅಧ್ಯಕ್ಷರಾದ ಎಂ. ರಾಜ್ಕುಮಾರ್, ಸನ್ ಸ್ಟಾರಿನ ಪ್ರಕಾಶಕರಾದ ಡಿ.ಎನ್. ಶೇಖರ ರೆಡ್ಡಿ ಮತ್ತು ಜೋಶಿರವರು ಪಾಲ್ಗೊಂಡಿದ್ದರು. ಇದೊಂದು ಕೂಡ ಸರಿಯಾಗಿ ತಿಳಿದದಲ್ಲ. ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದ್ರೆ ಅವರೊಬ್ಬ ಸೇನಾನಿ ಮತ್ತು ಅವರ ಮರಣದ ಬಗ್ಗೆ ಮಾತ್ರ ಪ್ರಚಲಿತವಾದದ್ದೆಲ್ಲೋ ಕಾಣುತ್ತದೆ. ಆದರೆ ಸುಭಾಷ್ ಚಂದ್ರ ಬೋಸರು ಈ ದೇಶ ಕಂಡಂತಹ, ಈ ದೇಶದಲ್ಲಿ ಜನ್ಮಿಸಿದಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರು. ಸ್ವಾತಂತ್ರ್ಯ ಹೋರಾಟಗಾರರಾಗಿ ಅವರದೊಂದು ಮುಖ, ಅದಕ್ಕಿಂತ ಹೆಚ್ಚಿನ ಮುಖ ಅವರು ಈ ದೇಶದ ದೊಡ್ಡ ತತ್ವಜ್ಞಾನಿಗಳು. ಒಂದು ವೇಳೆ ವಿವೇಕಾನಂದರ ಕಾಲದಲ್ಲಿ, ವಿವೇಕಾನಂದರು ಹುಟ್ಟುವ ಸಮಯದಲ್ಲಿ ನೇತಾಜಿ ಹುಟ್ಟಿದ್ರೆ ನೇತಾಜಿ ವಿವೇಕಾನಂದ ಆಗ್ತಾ ಇದ್ರು. ನೇತಾಜಿಯವರ ಸಮಯದಲ್ಲಿ ವಿವೇಕಾನಂದರಿದ್ರೆ ವಿವೇಕಾನಂದರು ನೇತಾಜಿಯವರ ಆಗ್ತಾ ಇದ್ರು ಅನ್ನುವಂಥದ್ದು ಒಂದು ಮಾತು. ಅಂತಹ ತತ್ವಜ್ಞಾನಿಗಳು ಅವರು. ಅವರು 2 ಪುಸ್ತಕಗಳನ್ನು ಅವರೇ ಬರೆದಿದ್ದಾರೆ. ಅದನ್ನು ನಾನು ಕನ್ನಡಕ್ಕೆ ತಂದಿದ್ದೇನೆ. ಒಂದು ಪುಸ್ತಕದ ಹೆಸರು ಇಂಡಿಯನ್ ಪಿಲಿಗ್ರಿಮ್, ಭಾರತೀಯ ಯಾತ್ರಿಕ, ಅನ್ ಅನ್ಫಿನಿಶ್ಡ್ ಆಟೋಬಯೋಗ್ರಫಿ, ಅಪೂರ್ಣವಾದಂತಹ ಆತ್ಮಕಥೆ ಅಂತ. ಆದರೆ ಈ ಅಪೂರ್ಣತೆಯಲ್ಲೇ ಪೂರ್ಣತೆ ಇದೆ. ಅವರ ಬಾಲ್ಯದ ದಿನಗಳಿಗಿಂತ ಹಿಂದೆ ಅವರ ಕುಟುಂಬದ ಚರಿತ್ರೆಯನ್ನು ಹೇಳ್ತಾ ಅವರು 1920ರಲ್ಲಿ ICS ಪರೀಕ್ಷೆಯನ್ನು ತೇರ್ಗಡೆಯಾಗಿ ಅಲ್ಲಿ ಅಧಿಕಾರಕ್ಕೆ ಸೇರ್ಕೊಳ್ಳೋದಕ್ಕೆ ರಾಜೀನಾಮೆ ಕೊಟ್ಟಂತಹ ಪ್ರಥಮ ಭಾರತೀಯರಾಗಿ ಅಥವಾ ಓರ್ವನೇ ಭಾರತೀಯರಾಗಿ ಒಳಗೆ ಆ ಕಥೆ ಇದೆ. ಅದಾದ ಬಳಿಕ 1935ರಲ್ಲಿ ಅವರು ಇಂಡಿಯನ್ ಸ್ಟ್ರಗಲ್ ಅನ್ನುವಂತಹ ಒಂದು ಭಾರತದ ಹೋರಾಟದ ಇತಿಹಾಸವನ್ನ 1935ರಿಂದ 42ರವರೆಗೆ ಮೊದಲನೇ ಕಂತನ್ನು 35ರಲ್ಲಿ ಬರೆದರು, 2ನೇ ಕಂತನ್ನು 42ರಲ್ಲಿ ಬರೆದರು. ಅದು ವಿಯನ್ನಾದಲ್ಲಿ ಬರೆದರು. ವಿಯನ್ನಾದಲ್ಲಿ ತಮ್ಮ ನೆನಪಿನ ಶಕ್ತಿಯಿಂದ, ಅಲ್ಲಿ ಅವರಿಗೆ ಪುಸ್ತಕಗಳು ಯಾವುದು ಸಿಗ್ತಾ ಇರಲಿಲ್ಲ, ಅವರು ತನ್ನ ಜ್ಞಾಪಕ ಶಕ್ತಿಯಿಂದ ಅದನ್ನ ಬರೆದರು. ಈ ಪುಸ್ತಕವನ್ನು ನಾನು ಭಾರತೀಯ ಹೋರಾಟ ಅನ್ನೋದನ್ನ ಆ ಟೈಟಲ್ ಅಲ್ಲಿ ತಂದಿದ್ದೇನೆ. 3ನೇ ಪುಸ್ತಕ, ಇದನ್ನು ಕೆಲವರು ಕಾಲ್ಪನಿಕ ಅಂತ ಹೇಳಿದರು, ಘಟನೆಗಳ ಕ್ರಮಾನುಕ್ರಮದ ಪರವಾಗಿ ಪ್ರತಿಯೊಂದು ಘಟನೆಗಳು ತಾರೀಖಿಗೆ ಅನುಗುಣವಾಗಿ ದಾಖಲಾಗಿರುವಂತಹ ಒಂದು ಡೈರಿ. ಆ ಡೈರಿ ಡಿಜಿಟಲ್ ಸರ್ಕ್ಯುಲೇಷನ್ ಮಾತ್ರ ಇದೆ. ಆದರೆ 1945ರಲ್ಲಿ ಇದನ್ನ ಒಂದು ಪಬ್ಲಿಕೇಶನ್ ಆಯಿತು ₹5. ಅದು ಆ ಸೈನಿಕರ ನಿಧಿಗೆ ಅಂತ ಆಯಿತು. ಅದೀಗ ಬರೀ ಡಿಜಿಟಲ್ ಇಂಟರ್ನೆಟ್ ಆರ್ಕೈವ್ಸ್ ಅಲ್ಲಿ ಸಿಗುತ್ತೆ. ಅದನ್ನು ತಗೊಂಡು ನಾನು ಅಸಾಮಾನ್ಯ ದಿನಚರಿ 130 ದಿವಸಗಳ ಕಾಲ ಒಬ್ಬ ಸಾಮಾನ್ಯ ತಮಿಳು ಮಹಿಳೆ ಟೈಪಿಸ್ಟ್ ಆಗಿದ್ದವಳು ಸೇನೆಗೆ ಸೇರಿಕೊಂಡು, ಆಜಾದ್ ಹಿಂದ್ ಸೇನೆಗೆ ಸೇರಿಕೊಂಡು ಅವಳು ಬರೆದಿರುವಂಥದ್ರಲ್ಲಿ 42ರಿಂದ ಸುಭಾಷ್ ಮರಣ ಹೊಂದುವವರೆಗೆ 45ರವರೆಗೆ, ಆಗಸ್ಟಲ್ಲಿ 45ರವರೆಗೆ ಅವರ ಭಾಷಣಗಳು, ಅವರ ಮಾತುಗಳು ಎಲ್ಲವೂ ರೆಕಾರ್ಡ್ ಆಗಿದೆ. ಅಂದಿನ ಸ್ಪೀಕರ್ ಆಗಿದ್ದಂತಹ ಡಾಕ್ಟರ್ ಡಿ.ಬಿ. ಕಲ್ಮಣ್ಕರ್ ಅವ್ರನ್ನ ಇವತ್ತು ನಾನು ನೆನಪು ಮಾಡ್ಕೊಳ್ತಾ ಇದ್ದೀನಿ. ಅವರು ಇದಕ್ಕೆ ಬುನಾದಿ ಹಾಕಿದ್ದು 1997ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ 100 ವರ್ಷ. 1897 ಜನವರಿ 23 ಅವರು ಹುಟ್ಟಿದ್ದು. ಜನವರಿನಲ್ಲಿ 1997 ಜನವರಿನಲ್ಲಿ ಅವರಿಗೆ 100 ವರ್ಷಕ್ಕೆ ಅಂತೇಳಿ ಒಂದು ಟ್ರಸ್ಟ್ ಅನ್ನ ಮಾಡಿ ನೇತಾಜಿ ಅವ್ರಿಗೆ ಏನು ಹೋರಾಟ ಮಾಡಿದ್ರು. ಇವತ್ತೊಂದು ದಿವಸ ನಾವು ನೋಡ್ತೀವಿ ಗಾಂಧೀಜಿ ಅವರು ಸ್ವತಂತ್ರಕ್ಕಾಗಿ ಗಾಂಧೀಜಿ ಅವರು ಹೋರಾಟ ಮಾಡಿದ್ರು ಅಂತೇಳಿ, ಅದರಷ್ಟೇ ಹೋರಾಟ ಮಾಡಿದಂಥವರು ಸುಭಾಷ್ ಚಂದ್ರ ಬೋಸ್ ಅವರು. ಇಲ್ಲಿ ಇಬ್ಬರಿಗೂ ಒಂದೇ
ಏನು ನಾವು ಸ್ವತಂತ್ರವನ್ನ ತರಬೇಕು, ಈ ದೇಶದ ಸ್ವತಂತ್ರವನ್ನ ನಾವು ತರಬೇಕು ಅನ್ನುವಂಥದ್ದು. ಆದರೆ ದಿಕ್ಕುಗಳು ಬೇರೆ ಬೇರೆ. ಗಾಂಧೀಜಿಯವ್ರದ್ದು, ಮಹಾತ್ಮ ಗಾಂಧೀಜಿಯವ್ರದ್ದು ಅಹಿಂಸಾತ್ಮಕವಾಗಿ ಸ್ವತಂತ್ರವನ್ನು ನಾವು ಗಳಿಸ್ಬೇಕು ಅನ್ನುವಂಥದ್ದು. ನೇತಾಜಿ ಸುಭಾಷ್ ಚಂದ್ರ ಬೋಸ್ರವ್ರದ್ದು ಸ್ವತಂತ್ರವನ್ನ ಅವ್ರು ಕೊಡುವಂಥದ್ದಲ್ಲ, ನಾವು ತಗೊಳ್ಳುವಂಥದ್ದು, ನಾವು ಕಿತ್ಕೋಬೇಕು ಅನ್ನುವಂಥದ್ದು. ಒಂದು ಕೆನ್ನೆ ಹೊಡೆದ್ರೆ 2 ಕೆನ್ನೆ ಹೊಡೆಯುವಂತ ಗುಣ ಹೊಂದಿದ್ದವರು ಸುಭಾಷ್ ಚಂದ್ರ ಬೋಸ್ರವರು. ಮಹಾತ್ಮ ಗಾಂಧೀಜಿಯವರು 1 ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡಿ ಅನ್ನೋಂಥ ಗುಣ ಅವ್ರದಿತ್ತು. ಆದ್ರೆ ಇವತ್ತು ತಮ್ಗೆ ಹೇಳ್ಬೇಕು ಅಂದ್ರೆ ಬ್ರಿಟಿಷರು ನಡಗಿದ್ದು, ಭಯ ಬಿದ್ದಿದ್ದು ಸುಭಾಷ್ ಚಂದ್ರ ಬೋಸ್ರು. ಸರ್ಕಾರಿ ಶಾಲೆ ಇರ್ಬೋದು ಅಥವಾ ಪ್ರೈವೇಟ್ ಶಾಲೆಗಳಿರ್ಬೋದು, ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಇದು ಲಭ್ಯ ಇರಬೇಕು. ಅದು ಅಲ್ಲಿಗೆ ತಲುಪಬೇಕಂದ್ರೆ ತಮ್ಮ ಸಹಕಾರ ಇದಕ್ಕೆ ಅತಿ ಅವಶ್ಯಕ ಅಂತ ನಾನು ಹೇಳ್ತೀನಿ. ಪ್ರೊಫೆಸರ್ ರಾಧಾಕೃಷ್ಣ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ರ 3 ಪುಸ್ತಕಗಳ ಜೊತೆಗೆ ತಂದು ಕನ್ನಡ ನಾಡಿಗೆ ಒಂದು ಮಹಾ ಉಪಕಾರವನ್ನು ಮಾಡಿದ್ದಾರೆ. ಅವರದ್ದು ದೈತ್ಯ ಪ್ರತಿಭೆ, ಅವರು ಸಾಂಸ್ಕೃತಿಕ ದೈತ್ಯರು, ಶಿಕ್ಷಣ ದೈತ್ಯರು, ಮಿಗಿಲಾಗಿ ಸಾಹಿತ್ಯ ದೈತ್ಯರು, ಅವರೊಬ್ಬ ನಿಷ್ಠಾವಂತ ಸಾಮಾಜಿಕರು ಎಂದು ಪ್ರೊಫೆಸರ್ HS ವೆಂಕಟೇಶ್ ಮೂರ್ತಿ ಅವರು ಹೇಳ್ತಾರೆ. ಅದೇ ತರ 50 ಪುಸ್ತಕಗಳು ಇಲ್ಲಿವರೆಗೂ ಪ್ರೊಫೆಸರ್ ಕೆ ರಾಧಾಕೃಷ್ಣ ಅವರು ಬರೆದಿದ್ದಾರೆ. ಈ 3 ಪುಸ್ತಕಗಳು 48, 49, 50ನೇ ಪುಸ್ತಕಗಳಾಗಿವೆ. ಮತ್ತೆ ಹಿರಿಯ ವಯಸ್ಸಿನಲ್ಲಿ ನಮ್ಮ ಕೆ ರಾಧಾಕೃಷ್ಣ ಸರ್ ಅವರು ಸುಮಾರು 80 ವರ್ಷ ವಯಸ್ಸಿನಲ್ಲಿನೂ ಅವರು ಸರಳವಾಗಿ ಅಮೆರಿಕದಲ್ಲಿದ್ದಾಗಲೂ ಅದನ್ನು ಮುತುವರ್ಜಿಯಿಂದ ಅನುವಾದ ಮಾಡಿದ್ದಾರೆ. ಅವರ ತಾಳ್ಮೆ, ಸಹನೆ, ಯಾಕಂದರೆ ಹಿರಿಯ ವಯಸ್ಸಿನಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ರೆಸ್ಟ್ ತಗೊಂಡು ಆರಾಮಾಗಿರ್ತಾರೆ. ಬಟ್ ಅವರು ಇದನ್ನು ಮಾಡಲಿಲ್ಲ. ತುಂಬ ಕಷ್ಟಪಟ್ಟು 2.5-3 ವರ್ಷಗಳ ಕಾಲ ಅದನ್ನು ಅನುವಾದ ಮಾಡಿದ್ದಾರೆ. ಸುಮಾರು ನಮ್ಮ DTP ಅವರೆಲ್ಲ ಸುಮಾರು 15ರಿಂದ 20 ಪ್ರೂಫು ಕೊಟ್ಟಿದ್ದಾರೆ. ಅಷ್ಟು ಸರಿ ಅಷ್ಟೊಂದು ಟೇಕ್ ಕೇರ್ ಮಾಡಿ ಅದನ್ನು ಅನುವಾದ ಮಾಡಿದ್ದಾರೆ. ಈ ರೀತಿ ಈ 3 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಏನು ಸರ್ ಹೇಳಿದಂಗೆ ನಾವು ಟೌನ್ ಹಾಲಲ್ಲಿ ಇಟ್ಕೊಂಡಿದ್ದೀವಿ. ಇದನ್ನೆಲ್ಲ ಈ ಟೌನ್ ಹಾಲಲ್ಲಿ ಇಟ್ಕೊಳ್ತಾ ಇರೋದಾಗಲಿ, ಮತ್ತು ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಸಭೆಗೆ ಬಂದು ಈ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡೋ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರೋದಾಗಿ ಎಲ್ಲರ ಪ್ರತಿಫಲ ಇದು ನಮ್ಮ ಎಂ ರಾಜ್ಕುಮಾರ್ ಸಾಹೇಬ್ರದ್ದು ಅಂತ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಪ್ರೊಫೆಸರ್ ಕೆ ರಾಧಾಕೃಷ್ಣ ಅವರು ಇವತ್ತು ಬಂದಿದ್ದಾರೆ. ಅವರು ಭಾಳ ಸುಂದರವಾಗಿ ಬರೆದಂತಹ 3 ಪುಸ್ತಕಗಳು ಇವತ್ತು ನಾವು ಲೋಕಾರ್ಪಣೆಗೆ ರೆಡಿ ಮಾಡಿದ್ದೇವೆ. ಆ ಕಾರ್ಯಕ್ರಮವನ್ನು ಪುಟ್ಟಣ್ಣಚೆಟ್ಟಿ ಟೌನ್ ಹಾಲ್ನಲ್ಲಿ 30ನೇ ತಾರೀಕು ಶನಿವಾರ ದಿವಸ ಸಂಜೆ 3:30ಕ್ಕೆ ಆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಆ 3 ಪುಸ್ತಕಗಳನ್ನು ಬಿಡುಗಡೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಬರ್ತಿದ್ದಾರೆ, ಮತ್ತು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಬರ್ತಿದ್ದಾರೆ, ಮತ್ತು ಈ ರಾಜ್ಯದ ಗೃಹ ಸಚಿವರಾದಂಥ ಸನ್ಮಾನ್ಯ G ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ, ಮತ್ತು ಮಹಾದೇವಪ್ಪನವರು ಈ ಒಂದು ಸಭೆಗೆ ಬರ್ತಾ ಇದ್ದಾರೆ. ಮತ್ತು ಕೋಲ್ಕತ್ತಾದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಣ್ಣನ ಮೊಮ್ಮಗ ಸುಮಂತ್ರ ಬೋಸ್ ಅಂಥೇಳಿ ಪ್ರೊಫೆಸರ್ ಸುಮಂತ್ರ ಬೋಸ್ ಅವರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮತ್ತು ಇಡೀ ಕರ್ನಾಟಕ ರಾಜ್ಯಕ್ಕೆ ಈ ಪುಸ್ತಕಗಳು ಹೋಗಬೇಕು, ಮತ್ತು ಏನು ಯುವ ಜನತೆಗೆ ಇದು ಆದರ್ಶ ಆಗಬೇಕು, ನೇತಾಜಿಯವರ ಪ್ರೇರಣೆ ಆಗಬೇಕು, ಮತ್ತು ಈ ದೇಶ ಮುಂದೆ ಹೇಗಿರಬೇಕು ಅನ್ನೋದಕ್ಕೆ ಇದೊಂದು ದಿಕ್ಸೂಚಿ ಆಗಬೇಕು. ಈ ಪುಸ್ತಕಗಳನ್ನ ಎಲ್ಲರೂ ಓದಲಿಕ್ಕೆ ನಾವು ಅನುವು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ.